ಖುಷಿ ವಿಷಯ ಏನಂದ್ರೆ ಈ ಸಿನಿಮಾ ಗೆಲ್ಲುತ್ತೆ ಯಾಕೆ ಅಂತ ಯಾರು ಹೇಳ್ತೀರ ನೋಡೋಣ. ಯಾರನ್ನ ಆರ್ಟಿಸ್ಟ್ ಹೇಳ್ತೀರ? ಧನ್ಯ ಅವರು, ದಿಗಂತ್ ಅವರು, ನಮ್ಮ ಶರ್ಮಿಳಾ ಮಾಂಡ್ರೆ ಅವರು, ಯಾರನ್ನ ಹೇಳಕ್ಕಾಗತ್ತ? ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಹೇಳಕ್ಕಾಗತ್ತಾ? ರವಿ ಹೇಳಕ್ಕಾಗತ್ತಾ? ಹೇಳಕ್ಕಾಗತ್ತ ರವಿ? ಅಣ್ಣ ನಾನು ಕೇಳಲ್ಲ, ಅಣ್ಣ ಯಾರಾದ್ರೂ ಹೇಳಿದ್ರೆ ಯಾಕೆ ಹಿಟ್ ಆಗುತ್ತೆ ಅಂತ. ನಿಮ್ಮ ಬರ್ತ್ಡೇ ನಾನು ಹೇಳ್ತಾ ಇದ್ದೆ ಅವತ್ತು. ಖಂಡಿತ ಇಲ್ಲಪ್ಪ, ದಟ್ ಈಸ್ ಜಾನ್ವರಿ 20th. ಶರ್ಮಿಳಾ ಅವ್ರು ಕೊಡಿ, ಹೇಳಿ ಯಾಕೆ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳ್ತೀನಿ. ಈ ಸಿನಿಮಾ ಹಿಟ್ ಆಗುತ್ತೆ ಯಾಕಂದ್ರೆ ಇದು ಸ್ಕ್ರಿಪ್ಟ್ ತುಂಬಾ ಯೂನಿಕ್ ಅಂಡ್ ಡಿಫ್ರೆಂಟ್ ಆಗಿದೆ. KRG ಸಿನಿಮಾ ಅಂದ್ರೆ ಯಾವತ್ತೂ ಹಿಟ್ ಇದ್ದೇ ಇರುತ್ತೆ. ಅಂಡ್ ಆಫ್ ಕೋರ್ಸ್ ನೀವು ಈ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀರಾ ಅಂದ್ರೆ ಫಸ್ಟ್ ನೀವು ಓಕೆ, ದಿಗಂತ್ ನೀನು ಚಕ 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 ಅಂತ ಹೇಳೋಣ. ನೋಡು, ಒಂದೇ ವರ್ಡ್ ಹೇಳಬೇಕು. ಸಿನಿಮಾ ಹಿಟ್ ಆಗುತ್ತೆ. ಇಲ್ಲ, ನನಗೇನು ದೇವರೇ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ. ಸರ್ 2+3 5 ಲಕ್ಕಿ ನಂಬರ್ ಸರ್. ನ್ಯೂಮರಲ್ ರವಿ ನೀನು ಪೌಡರ್ ಅಂತ ಹೆಸರಿದೆ. ಪೌಡರ್ ಹೆಸರಿಂದ ಸೂಪರ್ ಹಿಟ್ ಆಗಿದೆ. ಇಲ್ಲ, ನಾನು ಹೇಳ್ತೀನಿ, ದುರಹಂಕಾರ ಮಾತ್ರ ಅಲ್ಲ ಅಥವಾ ಅಹಂಕಾರ ಅಲ್ಲ. ಚಿಕ್ಕಣ್ಣ ನನ್ನ ಸಂಬಂಧಿಕ, ನನ್ನಷ್ಟೇ ಹಾರ್ಡ್ ವರ್ಕರ್ ಡೈರೆಕ್ಟರ್, ನನ್ನ ರಿಲೇಟಿವ್ ಚಿಕ್ಕಣ್ಣ. ಸೊ ಹಾಗಾಗಿ ಆಲ್ಮೋಸ್ಟ್ ನಾವೆಲ್ಲ ಅಹಂಕಾರ ಪಡಲ್ಲ, ಹಾರ್ಡ್ ವರ್ಕ್ ಮಾಡ್ತೀವಿ. ಸೊ ಹಂಗಾಗಿ ಚಿಕ್ಕಣ್ಣನ ಎಲ್ಲ ಸಿನಿಮಾಗಳು ಹಿಟ್ ಆಗಿದೆ. ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ, ಬರೆದಿಟ್ಕೊಳ್ಳಿ. ಆಮೇಲೆ ಟ್ರೈಲರ್ ನೋಡಿದಾಗ ಒಂದು ಖುಷಿ ವಿಷಯ ಅನಿಸಿದ್ದು, ಎಲ್ಲ ನಾವು ಕಲಾವಿದರು ಬರೀ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಮನೇಲಿ ಕುತ್ಕೊಂಡ್ಬಿಟ್ಟಿದ್ವಿ. ಎಲ್ಲ ಅಭಿಮಾನಿಗಳು ಪೌಡ್ರ್ ಹಾಕಿ ನಮಗೆ ತಲೆ ಬಾರಿಸಿ ಎಲ್ಲ ಹಾಕಿ ನಮ್ಮನ್ನು ಹೊರಗಡೆ ಕಳಿಸ್ತಾ ಇದ್ದಾರೆ. ಸೊ ಹಾಗಾಗಿ 100% ಈ ಪೌಡ್ರ್ ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಆಗತ್ತೆ ಕೂಡ, ಯಾಕೆಂದರೆ ನಾನು ಯಾವಾಗಲೂ ಚಿಕ್ಕಣ್ಣನ ಅಷ್ಟು ಗೌರವಿಸ್ತೀನಿ ವರ್ಕಲ್ಲಿ. ಆಮೇಲೆ ನನಗೆ ಆಸ್ ಇಟ್ ಈಸ್ ನೀವೆಲ್ಲ ಇದ್ದೀರಾ, ನೀವೆಲ್ಲ ಅದೃಷ್ಟ ದೇವತೆಗಳೇ. ರಘುವಣ್ಣ ಆಗ್ಬೋದು, ರವಿ ಆಗ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ದಿಗಂತ್ ಆಗ್ಬೋದು, ಧನ್ಯ ಅವರು, ಶರ್ಮಿಳಾ ಮಾಂಡ್ರೆ ಅವರು, ಎಲ್ಲೂ ನಮಗೇನು ಇದು ಕಾಣಿಸ್ತಿಲ್ಲ. ಇದನ್ನು ಟ್ರೈಲರ್ ನೋಡಿದಾಗ ಒಂದು ಎನರ್ಜಿ ಇದೆ ಆ ಟ್ರೈಲರ್ನಲ್ಲಿ. ಸೊ ಹಾಗಾಗಿ ಇವತ್ತು ನೆನ್ಪಿಟ್ಕೊಳ್ಳಿ, ಈ ಸಿನಿಮಾ ತುಂಬ ಚೆನ್ನಾಗುತ್ತೆ. ನಮ್ಮ ಲೋಕಲ್ ಭಾಷೆ